ಇವರಿಗೆ ವಿಶೇಷ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೀವಿ. ಅದೇ ರೀತಿ ಇವರಿಗೆ ಹೃದಯವಂತ ಎನ್ನುವಂತಹ ಇನ್ನೊಂದು ಗೌರವವನ್ನು ಜೊತೆ ಅದೇ ರೀತಿ ಕನ್ನಡದ ಮಾಜಿ ಮುಖ್ಯಮಂತ್ರಿಗಳಂತಹ ಶ್ರೀಯುತ ಕುಮಾರಸ್ವಾಮಿ ಹಾಗೂ ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಲವಾರು ಮಹಾನ್ ವ್ಯಕ್ತಿಗಳಿಂದ ಆದರಿಸಲ್ಪಟ್ಟಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಸರ್ವೋತ್ತಮ್ ಶೆಟ್ಟಿ ಪ್ರಸ್ತುತ ಅಬುದಾಬಿ ಸಂಘದ ಅಧ್ಯಕ್ಷರು ಆಗಿದ್ದಾರೆ. ಇವರಿಗೆ ಕನ್ನಡ ಸಂಘದ ವತಿಯಿಂದ ಒಂದು ಪ್ರೀತಿಯ ಸನ್ಮಾನ. ಸರ್, ದಯವಿಟ್ಟು ತಾವು ಒಂದೆರಡು ಮಾತನ್ನು ಆಡುವುದರಲ್ಲಿ ಕೇಳ್ಕೊಳ್ತಾರೆ. ಹೆಚ್ಚಿಗೆ ಮಾತಾಡೋದಿಲ್ಲ. ಇವತ್ತಿನ ಮುಖ್ಯ ಅತಿಥಿಯಾದ ಡಾಕ್ಟರ್ ಬಿ ಆರ್ ಶೆಟ್ಟಿ ಅವರೇ, ಪದ್ಮಶ್ರೀ ಡಾಕ್ಟರ್ ಬಿ ಆರ್ ಶೆಟ್ಟಿ ಅವರೇ, ಅಧ್ಯಕ್ಷರಾದ ವಿಮಲ್ ಕುಮಾರ್, ಎಲ್ಲ ಕಮಿಟಿ ಮೆಂಬರ್ ಅರ್ಷದ್ ರವರೇ, ಮೊಹಮ್ಮದ್ ಇಬ್ರಾಹಿಂ ರವರೇ, ದೇವಣ್ಣ, ಹರೀಶಣ್ಣ, ರಮೇಶಣ್ಣ, ಸತೀಶಣ್ಣ, ಬೇಗಣ್ಣ, ನೋವಿಯಣ್ಣ ಸೇರಿದ ಎಲ್ಲ ಕನ್ನಡಿಗರಿಗೆ ನಮಸ್ಕಾರಗಳು. ಒಂದು ವಿಷಯ ನನ್ನ ನೆನಪ ಬರ್ತಾ ಉಂಟು. ಎಲ್ಲಾದರೂ ಇರೋ ಎಂತಾದರೂ ಎಂದೆಂದಿಗೂ ನೀವು ಕನ್ನಡವಾಗಿರೋ ಒಂದು ವಿಷಯ ಇಲ್ಲಿ ನೀವು ಕೇಳಿದ್ದೀರಿ. ಕನ್ನಡ ನೀರು ಕನ್ನಡ, ಉಸಿರು ಕನ್ನಡ ಅಂತೇಳಿ ಇದು ಕುವೆಂಪುರವರು ಹೇಳಿದ್ರು. ಎಲ್ಲಾದರೂ ಇರು ಎಂದಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡಕ್ಕೆ ಕೈಯೆತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು, ಕನ್ನಡಕ್ಕೆ ಕೊರಳೆತ್ತು ನಿನ್ನ ಕೊರಳ ಕೋಗಿಲೆಯ ಗಾನವಾಗುವುದು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬ ನಾಣ್ಣುಡಿಯನ್ನು ನಿಮ್ಮ ಮುಂದೆ ಇಟ್ಟು, ಕನ್ನಡ ಎಂಬ ಶಬ್ದಕ್ಕೆ ಮೂರೇ ಅಕ್ಷರಗಳು, ಮೂರೇ ಶಬ್ದಗಳು. ಕ ಅಂದ್ರೆ ಕರುಣೆ, ನಾ ಅಂದ್ರೆ ನನ್ನೆ, ಟ ಅಂದ್ರೆ ಡಮರಗ. ಯಾವತ್ತು ಲೋಕಪ್ರಿಯನಾದ ಮುಕ್ಕಣ್ಣೇಶ್ವರನು ಕರುಣೆಯ ನನ್ನೆಯ ಡಮರಗವನ್ನು ಬಾರಿಸಿದನು, ಅಂದೇ ಈ ಭಾಷೆಗೆ ಕನ್ನಡ ಎಂಬ ನಾಮಾಂಕಿತವಾಯಿತು ಎಂದು ಕುವೆಂಪುರವರು ಹೇಳುತ್ತಿದ್ದಾರೆ. ಆ ರೀತಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂತಹ ಅಲೆಯ ನಾಡಿನಲ್ಲಿ ನೀವು ಕನ್ನಡ ಉತ್ಸವವನ್ನು ಆಚರಿಸುತ್ತಾ ಆ ದಾಸರ, ಆ ಸಂತರ, ಆ ಕುಮಾರವ್ಯಾಸರ, ಆ ಶಿಶುನಾಳ ಶರೀಫರ ಎಲ್ಲರಗಳ ನೆನಪು ಬರತಕ್ಕಂಥ ಒಂದು ಸಾಂಸ್ಕೃತಿಕ ಟಿಪ್ಪಣವನ್ನು, ಹಬ್ಬವನ್ನು, ಉತ್ಸವವನ್ನು ಆಚರಿಸುವುದ ನಿಮಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೀವು ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಬಿ ಆರ್ ಶೆಟ್ಟಿ ಅವರನ್ನು ಕರೆದಿದ್ದೀರಿ. ಅವರನ್ನು ಕರ್ಕೊಂಡು ಬರ್ಬೇಕಂತ ವಿಮಲ್ ಕುಮಾರ್ ಅವರು ಮತ್ತೆ ಎಲ್ಲ ಸಂಘಟಕರು ಕರ್ಕೊಂಡು ಬರ್ಬೇಕಂತ ಹೇಳಿ ನನ್ನ ಒಂದು ವಿನಂತಿ ಮಾಡಿದಾಗ ಅವರ ಮನೆಗೆ ಹೋಗಿ ಅವರು ಆಮಂತ್ರಣ ಬಂದಿದ್ದಾರೆ. ಬಿ ಆರ್ ಶೆಟ್ಟರು ಸಾಂಸ್ಕೃತಿಕ ರಂಗದ ರಾಯಭಾರಿ. ಯಾಕಂದ್ರೆ ಇಲ್ಲಿ ಮಾತ್ರ ಅಲ್ಲ, ಅನೇಕ ಕನ್ನಡ ಸಂಘ ನಾನು ಮತ್ತು ಅವರು ಇಲ್ಲಿ ಒಟ್ಟಿ ಬಂದದ್ದು ಶುರುವಾಗುವಾಗ ಬಿ ಆರ್ ಶೆಟ್ಟರ ದಿವ್ಯ ಹಸ್ತದಲ್ಲೇ ಈ ಕನ್ನಡ ಸಂಘ, ಅನೇಕ ಕನ್ನಡ ಸಂಘ ಉದ್ಘಾಟನೆ ಆಯಿತು. ಮಹೇಶ್ ಇದ್ದಾರೆ ಹಾಗೂ ಸಿದ್ದರಾಮೇಶ್ವರ ಇದ್ದಾರೆ. ಅಂದಿನಿಂದ ಇಂದಿನ ತನಕ ಸವಿತಾ ನಾಯಕ್ ಅವರು ಕನ್ನಡದ ಇದು ಎಂತದ್ದು ನಮ್ಮ ಇಲ್ಲಿ ಅದೇನಿತ್ತು ನಮ್ಗೆ ಗೊತ್ತು. I have seen many officials from ISC here. She is working under ISC also. Also she is a teacher. ರೆಸ್ಟೋರೆಂಟ್ ಕೂಡ ಇತ್ತು. ಈಗ ಅವ್ರು ಕೇಳಿದ್ರು ಅವ್ರ ರೆಸ್ಟೋರೆಂಟ್ ಉಂಟಾ ಅಂತ ಹೇಳಿ, ನೆನಪು ನೋಡಿ ಅವರಿಗೆ ರೆಸ್ಟೋರೆಂಟ್ ಇಲ್ಲ. ಹಾಗೆ ಅವರನ್ನು ಇಲ್ಲಿ ಕರ್ಕೊಂಡು ಬಂದ್ರೆ ಅವರು ISC ಅಫರೀಮ್ ಅಲ್ಲೇನು ಕನ್ನಡ ಸಂಘ ಮಾತ್ರ ಅಲ್ಲ, ಅಬುದಾಬಿ ಕನ್ನಡ ಸಂಘದ ಪೋಷಕರವರು, ದುಬೈ ಕನ್ನಡ ಸಂಘ, ಶಾರ್ಜಾ ಕನ್ನಡ ಸಂಘ, ಎಲ್ಲ ಕನ್ನಡ ಸಂಘದ ಪೋಷಕರವರು. ಅದಲ್ಲದೆ ಅಬುದಾಬಿಯಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಅಂತ ಮಾಡ್ತಾ ಇದ್ದೀವಿ, ಅದು ಆಗ್ಲಿಕ್ಕೆ ಕಾರಣ ಬಿ ಆರ್ ಶೆಟ್ರು. ಅಬುದಾಬಿ ಇಂಡಿಯನ್ ಸ್ಕೂಲ್ ಉನ್ನತ ಶಿಖರಕ್ಕೆ ಏರ್ಲಿಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಶೆಟ್ರು. ISC ನೀವು ಕೇಳಿದ್ರೆ ಇಂಡಿಯಾ ಸೋಷಿಯಲ್ ಅಂಡ್ ಕಲ್ಚರಲ್ ಸೆಂಟರ್, ಅಲ್ಲಿ ಏನಿರಲಿಲ್ಲ. ಆ ಇಂಡಿಯಾ ಸೋಷಿಯಲ್ ಅಂಡ್ ಕಲ್ಚರಲ್ ಸೆಂಟರ್ ಇವತ್ತು ತಲೆ ಎತ್ತಿ ನಿಂತಬೇಕಾದ್ರೆ ಅದು ಕಾರಣ ಬಿ ಆರ್ ಶೆಟ್ರು. ಯಾಕಂದ್ರೆ ಅಂಬಾಸಡರ್ ಅಲ್ಲಿ when we went to ambassador for the first meeting, in the meeting he has called all the business people of UAE, all the business people of Abu Dhabi, and in that meeting he stood up and he said, I will pay 2 million to ISC, India Social Center, Dr. B R Sheti. So ಇಂತಹ ಒಂದು ಡಾಕ್ಟರ್ ಬಿ ಆರ್ ಶೆಟ್ರು ಕಲಾ ಪೋಷಕರಾಗಿ ಕನ್ನಡಿಗರು ಮಾತ್ರ ಅಲ್ಲ, ಇಡೀ ಇಂಡಿಯನ್ಗೆ, ಭಾರತೀಯರಿಗೆ ಅವರೊಂದು ಆದರ್ಶ ಪ್ರಿಯರಾಗಿ ಹುಟ್ಟಿ ಬಂದಿದ್ದಾರೆ. ಅವರು ಇವತ್ತು ಈ ಸಭೆಗೆ ಮುಖ್ಯ ಅತಿಥಿಯಾಗಿ ಬಂದದ್ದು ನಮಗೆಲ್ಲ ಸಂತೋಷ. 22 ವರ್ಷ ಈ ಅಲೆಯ ಕನ್ನಡ ಸಂಘ ಆಗಿದೆ. ಅದು ನಿಂತ ನೀರಾಗಬಾರದು, ಅದು ಮುಂದುವರೆಸಿಕೊಂಡು ಹೋಗಬೇಕು. 25 ವರ್ಷವನ್ನು ಅದ್ದೂರಿಯಿಂದ ಆಚರಿಸಬೇಕು. ಹಾಗೂ ಅದು 50 ವರ್ಷವನ್ನು ಕೂಡ ಅದ್ದೂರಿಯಿಂದ ಆಚರಿಸಬೇಕು. ಆ 50ನೇ ವರ್ಷ ಕೂಡ ನಾನು ಇಲ್ಲಿ ಬರಬೇಕೆಂಬ ಆಶಯ ಇಟ್ಕೊಂಡು ಜೈ ಕರ್ನಾಟಕ.